ಗುಲ್ಬರ್ಗಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಫೌಜಿಯಾ ತರನುಂ ಮೇಡಮ್ ಅವ್ರಿಗೂ ಕೂಡ ನಾವು ಒಂದು ವಿಶೇಷ ಸನ್ಮಾನ ಏರ್ಪಡಿಸಿದ್ದೆವು. ಕಾರಣ ನಮ್ಮ ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳು ನೀತಿ ಆಯೋಗ ಹಾಗೂ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಅಂಥೇಳಿ 2 ರಾಷ್ಟ್ರೀಯ ಪುರಸ್ಕಾರಕ್ಕೆ ಭಾಜನರಾಗಿದ್ದು ಇದು ನಮ್ಮ ಗುಲ್ಬರ್ಗಾ ಜನತೆಗೆ ಒಂದು ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾವು ಸನ್ಮಾನ ಸಮಾರಂಭ ಏರ್ಪಡಿಸಿದ್ದೆವು. ಅದೇ ರೀತಿ ಜಸ್ಟಿಸ್ H.T. ನರೇಂದ್ರ ಪ್ರಸಾದ್ ಅವರು ಮಾತನಾಡಿ ಸಂವಿಧಾನ ಈ ಸಮರ್ಪಣೆ ದಿನಾಚರಣೆ ಇದರ ಪ್ರಾರಂಭ ಇದು ಹೇಗಾಯಿತು ಇದರ ಸಂಕ್ಷಿಪ್ತ ಇತಿಹಾಸವನ್ನು ನಮಗೆ ತಿಳಿಸಿಕೊಟ್ಟಿದ್ರು. ಅದೇ ರೀತಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂಥ ಶ್ರೀ ಡಾಕ್ಟರ್ ವಿಠಲ್ ವಗ್ಗನವರು ಕೂಡ ಸುವಿಸ್ತಾರವಾಗಿ ಸುಮಾರು 1911ರಿಂದ ಸಂವಿಧಾನ ಸಮರ್ಪಣೆ ದಿನ ಅಂದರೆ 1949 ನವೆಂಬರ್ 26ರವರೆಗೆ ನಡೆದಂಥ ಪ್ರತಿಯೊಂದು ಘಟನೆಯನ್ನು ಎಳೆಯಾಗಿ ನಮಗೆ ತಿಳಿಸಿಕೊಟ್ರು. ಅವರ ಏನು ಸಂಭಾಷಣೆ ಇತ್ತು, ಅವ್ರದ್ದೇನು ಸವಿಸ್ತಾರವಾದಂಥ ವಿವರಣೆ ಇತ್ತು, ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಕೂಡ ಸಭೆಯ ಅಧ್ಯಕ್ಷತೆ ವಹಿಸಿದರು. ನಮ್ಮ ಭಾರತ ಸೆಷನ್ ಅಧ್ಯಕ್ಷರಾದ ಶ್ರೀ S.V. ಬಸಾರ್ ಮಾಧವ್ ಸರ್ ಅವರು ಕೂಡ, ಅದೇ ರೀತಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ಆರತಿ ರಾಠೋಡ್ ಹಾಗೂ ಇನ್ನೊಬ್ಬರು ಉಪಾಧ್ಯಕ್ಷರಾದಂಥ ಭೀಮಾಶಂಕರ್ ಪೂಜಾರಿ ಹಾಗೂ ನಮ್ಮ ಖಜಾಂಚಿಗಳಾದಂಥ ಮಂಜುನಾಥ್ ಪಾಟೀಲ್ ಹಾಗೂ ಎಲ್ಲ ಕಾರ್ಯಕಾರಿಣಿ ಸದಸ್ಯರು ಕೂಡ ಅತ್ಯಂತ ಯಶಸ್ವಿಯಾಗಿ ನಾವು ಕಾರ್ಯಕ್ರಮವನ್ನು ನಡೆಸಿಕೊಟ್ಟೆವು ಇವರೆಲ್ಲರ ಬೆಂಬಲದಿಂದ. ಅದೇ ರೀತಿ ಇನ್ನೊಬ್ಬರು ಅತಿಥಿಗಳು SC/ST ಅಡ್ವೊಕೇಟ್ಸ್ ವೆಲ್ಫೇರ್ ಲೀಗಲ್ ಅವೇರ್ನೆಸ್ ಅಸೋಸಿಯೇಷನ್ ಅಂತ ಅದರ ಅಧ್ಯಕ್ಷರಾದಂಥ ವಿನೋದ್ ಕುಮಾರ್ ಕಾಂಬಳಿ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದರು. ಅವರು ಕೂಡ ಮಾತಾಡಿದರು. ನಮ್ಮ ಅಧ್ಯಕ್ಷರಾದಂಥ ಶ್ರೀ S.V. ಪ್ರಸಾದ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಸಂವಿಧಾನ ನಮ್ಮ ವಕೀಲರಿಗೆ ಎಷ್ಟು ಇಂಪಾರ್ಟೆಂಟು, ಸಂವಿಧಾನ ಸಮರ್ಪಣಾ ದಿನ ನಮ್ಮ ವಕೀಲರಿಗೆ ಸ್ಪೆಷಲಿ ಆಗಿ ನಮ್ಮ ಲೀಗಲ್ ಫೀಲ್ಡ್ಗೆ ಎಷ್ಟು ಮಹತ್ವದಂತ ಬಹಳ ಸುವ್ಯವಸ್ಥಿತವಾಗಿ ತಿಳಿಸ್ಕೊಟ್ರು. ಕಾರ್ಯಕ್ರಮಕ್ಕೆ ಎಲ್ಲ ಯಶಸ್ವಿಯಾಗಿ ನೆರವೇರಿತು. ನಾನು ಸಿದ್ದಾರಾಮ್ B. ವಾಡಿ ಅಂತ, ಜನರಲ್ ಸೆಕ್ರೆಟರಿ ಗುಲ್ಬರ್ಗಾ ಬಾರ್ ಅಸೋಸಿಯೇಷನ್ ಕಲಬುರಗಿ.